ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಆಟ ಬಂದು ಸೆಟಲ್ ಕಾಕ್ ಅಂತೇಳಿ. ಸೊ ಇಲ್ಲಿ ಆಟದ ನಡುವೆ ಒಂದು ಹೆಡ್ಡು ಟೇಲು ನಡೆದಿದೆ. ಸೊ ಹಾಗಾಗಿ ಈಗ ಈಗ ಆಟದ ಇಲ್ಲಿದ್ದಾರೆ. ಸೊ ನೋಡಿ ನೆಕ್ಸ್ಟ್ ನೋಡ್ಬೇಡಿ ಫ್ರೆಂಡ್ಸ್, ಇದು ಹೆಡ್ಡು ಟೇಲು. ಇದು ಬಂದು ಹೆಡ್ಡು, ಟೇಲು. ಸೊ ಇವಾಗ ಟಾಸ್ಕ್ ನಡೆದಿದೆ. ಫ್ರೆಂಡ್ಸ್, ಇದು NRK ಅವ್ರ ಕಡೆಯಿಂದ ಟಾಸ್ ಅನ್ನು ವಿನ್ ಆಗಿದೆ. ಸೊ ಏನು ಹೇಳ್ತೀರಾ ಮೇಡಮ್ ನೀವು ಇದಕ್ಕೆ? ಏನಿಲ್ಲ, ಈಗ ಆಟ ಆಡ್ತೀವಿ, ಶುರು ಮಾಡೋಣ. ಆಟ ಮಾಡ್ತೀರಾ? ಓಕೆ, ಸ್ಟಾರ್ಟ್. ಇವ್ರು ನೋಡಿ, ಇವರು RK ಡೈಮಂಡ್ ಫಿಟ್ನೆಸ್ ಗೂಳಿ. ಈ ಕಡೆ NRK ಅವರು ಮೇಡಮ್ ಅವ್ರು ಬಂದು NRK. ಎರಡು ಇದೊಂದು ರೋಚಕವಾದ ಪಂದ್ಯ ಅಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಕಾದು ನೋಡಬೇಕು. ಇಲ್ಲಿ ಬಂದು ಒಂದು ನಿಮಿಷ ಮೇಡಮ್, ಇಬ್ಬರು ಬನ್ನಿ ಸರ್, ಬನ್ನಿ ನೀವು ಸರ್ ಬನ್ನಿ ಒಂದು ನಿಮಿಷ ಸರ್. ಏನಂದರೆ ಇಲ್ಲಿ ಈ ಮಧ್ಯದಲ್ಲಿ 12 ಅಂದರೆ 12 ರೆಪ್ಸ್ ಇರ್ತವೆ. ಸೊ 12 ರೆಪ್ಸಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಇವ್ರ ಹೆಸರೇನು ಆಂಕರಿಂಗ್ ಮಾಡೋದ ಏನು ಆಂಕರಿಂಗ್ ತಿಕ್ಕವ್ರು ನಮ್ಮ ಕೆಲಸ ಆಗಿರ್ತದ ಸರ್. ಆಯಿತು ಓಕೆ, ಇರಲಿ ಸರ್, ನಾವು ತಿಕ್ಕವ್ರಿಗೋ ನಮ್ಮ ಕೆಲಸ ಏನೋ ಆಗಲಿ. ಸೊ ಏನಪ್ಪ ಅಂದರೆ ನೆಕ್ಸ್ಟು 12 ರೆಪ್ಸ್ ಇರ್ತವೆ. 12 ರೆಪ್ಸಲ್ಲಿ NRK ಈ ಕಡೆ ನೋಡ್ರಿ, NRK ಗ್ರೂಪು ಮತ್ತು ನೆಕ್ಸ್ಟ್ RK ಡೈಮಂಡ್ ಗ್ರೂಪು ಕಾದು ನೋಡಬೇಕು. ಇಲ್ಲಿ ವಿನ್ ಆದವರು ಇವರು ಅಂಪೈರ್ ಅವರು. ಸಹಾಯನಿ ಅಂಪೈರ್ ಅವರು. ನೆಕ್ಸ್ಟು ಈ ಮ್ಯಾಚು 12 ರೆಪ್ಸ್ ಇರ್ತವೆ. ಗೆದ್ದವ್ರು. ಸೊ ಗೆದ್ದವ್ರಿಗೆ ಸೋತವ್ರ ಕಡೆಯಿಂದ ಏನೇನಪ್ಪ ಅಂದರೆ ಪ್ರೈಸು ನಮ್ಮ ಕಡೆಯಿಂದ ಫಸ್ಟ್ ಪ್ರೈಸ್ ಬಂದು ನಿಮ್ಮ ಕಡೆ ಸೋತವ್ರ ಕಡೆಯಿಂದ. ಸೊ ಪ್ರೈಸ್ ಏನಂದರೆ ½ ಲೀಟ್ರ್ ವಾಟರ್ ಬಾಟ್ಲು, 5 ರೂಪಾಯಿ ಪಾರ್ಲೆ ಬಿಸ್ಕೆಟು. ಇದು ಕೊಡಿಸ್ಬೇಕು, ಗೆದ್ದವ್ರು ಕೊಡಿಸ್ಬೇಕು ಸೋತವರು. ಸೊ ಕಾದು ನೋಡಬೇಕು. ಈಗ ನೆಕ್ಸ್ಟು ಸ್ಟಾರ್ಟ್. ಕಾದು ನೋಡಬೇಕು. NRK ಕಡೆಯಿಂದ ಹೋಗ್ತಾ ಇದೆ ಒಂದು ಸ್ಟಾರ್ಟ್ ಮಾಡಿ ಸರ್. ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗಿದೆ. NRK ಕಡೆಯಿಂದ RK ಡೈಮಂಡ್ ಫಿಟ್ನೆಸ್ ಕಡೆಯಿಂದ 1 ಪಾಯಿಂಟು ಸೋಲನ್ನು ಕಂಡಿದೆ. ಕಾದು ನೋಡಬೇಕು ಸರ್. ನೆಕ್ಸ್ಟು ಓಕೆ, ಇರಲಿ. ಓಕೆ ಇಬ್ಬರು ಒಂದೊಂದು ಪಾಯಿಂಟ್ ಆಗಿದೆ. ಕಾದು ನೋಡಬೇಕು. ನೆಕ್ಸ್ಟು RK ಡೈಮಂಡ್ ಫಿಟ್ನೆಸ್ ಕಡೆ 1 ಪಾಯಿಂಟು ಜಯ ಗಳಿಸಿದೆ. NRK ಕಡೆಯಿಂದ 1 ಪಾಯಿಂಟು ಮೈನಸ್. ಇಬ್ಬರದು ಸಮ. NRK ಕಡೆಯಿಂದ ಮತ್ತೊಂದು ಪಾಯಿಂಟು ಜಯ ಗಳಿಸಿದೆ. ಕಾದು ನೋಡಬೇಕು. ನೀವು ಕಣ್ಣಿಗೆ ನೀರು ಹಾಕೊಂಬರ್ದಿತ್ತು. 2 ಪಾಯಿಂಟು. NRK ಕಡೆಯಿಂದ ಮತ್ತೊಂದು ಪಾಯಿಂಟ್ ಜಯ ಗಳಿಸಿದೆ. NRK ಕಡೆಯಿಂದ ಮತ್ತೊಂದು ಪಾಯಿಂಟ್ ಜಯ ಗಳಿಸಿದೆ. RK ಡೈಮಂಡ್ ಕಡೆಯಿಂದ 1 ಪಾಯಿಂಟು ಲೆಸ್ ಆಗಿದೆ. ಸುಮ್ಮನೆ ಹೋಗಿ ರಮ NRK ಕಡೆಯಿಂದ ಮತ್ತೊಂದು ಪಾಯಿಂಟ್ ಜಯ ಗಳಿಸಿದೆ. ಕಾದು ಕಲ್ಲಿ ಭಾರ ಆಗಿದೆ. ಅಂಪೈರು ಕಾದು ನೋಡ್ಬೇಕು. ಕಲ್ಲೇ ಹೊಡಿತೀವಿ ಅವ್ರು.
NRK ಕಡೆಯಿಂದ ಕಾದು ನೋಡಬೇಕು. ಸೆಟಲ್ ಕಾಕು. ಹಾಂ ಫೈನ್ ಟು ಸ್ಟಾರ್ಟ್. ಎಲ್ಲಿ ಬಿತ್ರಿ? ಅಲ್ಲೋ ನಾ ಇದು ಈಗ ಒಮ್ಮೆ ಎಲ್ಲ ಹೋಗಕ್ಕಾಗತ್ತಾ? ಆಯ್ತು ಬಿಡು ಆಡು. ಇದು ಒಂದು ರೋಚಕವಾದ ಪಂದ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾದು ನೋಡ್ಬೇಕು. RK ಡೈಮಂಡ್ ಕಡೆಯಿಂದ ಒಳ್ಳೆ ಅದ್ಭುತ. ತೋಳಿ ಸರ್, ತೋಳಿ ಸರ್, ತೋಳಿ. ನಾ ಆಡ ತೋರಿಸ್ತೀನಿ ಕರಿ. ನಾ ಆಡನ ತೋರಿಸ್ತೀನಿ ಫಸ್ಟ್ ಕರಿ. ಇದ್ರ ತೋರ್ಸೋದಿಲ್ರಿ, ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತಾವ ಮ್ಯಾಚ್ಗಳ ಟೀಮ್ ಅಂದ್ರೆ. ಹಾಂ ಅಂಪೈರ್ ಏನ್ರಿ ಇದು ಮತ್ತೆ? RK ಡೈಮಂಡ್ ಕಡೆಯಿಂದ 3, NRK ಕಡೆಯಿಂದ 2. ಹಾಂ ಸ್ಟಾರ್ಟ್. ಇರು ನೀ ಏನು ಹೇಳ್ಬೇಡ, ಬರೀ ನೀಗ ಈ ಕಡೆ ಹೋಯ್ತಂದ್ರೆ 1 ಪಾಯಿಂಟ್ ಹಿಂಗೆ ಹೇಳು, ಲೆಕ್ಕ ಇಟ್ಕೊಂಡ್ಬಿಡು, ನಾನೆಲ್ಲ ಹೇಳ್ತೀನಿ. ಹಾಂ ಸ್ಟಾರ್ಟ್. ನಿಮ್ಮ ಎಷ್ಟು ಪಾಯಿಂಟ್ ಇದಾವೆ? ನೀ ಗೆದ್ವಿ ಎಷ್ಟು? ಅಲ್ಲಮ್ಮ 1 ನಿಮಿಷ. ಅಯ್ಯಪ್ಪ, ಇಲ್ಲಿ RK ಡೈಮಂಡ್ ಕಡೆಯಿಂದ अम्मा स्टार्ट. बाबा बाबा ಶಾಟ್ ಬಾಬಾ, ಬಹುತ್ ಬಡಿಯಾ ಶಾಟ್. NRK ಕಡೆಯಿಂದ ಒಳ್ಳೆ ಅದ್ಭುತ ಶಾಟ್ ಅನ್ನು ಹಾಕಿದ್ರು. ಕಾದು ನೋಡಬೇಕು. RK ಡೈಮಂಡ್ ಕಡೆಯಿಂದ ಹೊಡಿಯೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ತುಂಬ ಶ್ರಮ ಪಟ್ಟರು. ಸೊ ಹಾಗಾದರು ಆದರೂ ಕೂಡ ಆಗಲಿಲ್ಲ. ನಾವು ತಿರುಗಡೆ ಸಣ್ಣ ಆಯ್ತೀವಪ್ಪ, ಇನ್ನೊಂದು 2 ಕೆಜಿ ಸಣ್ಣ ಆಯ್ತು. ನಾ ಗೊತ್ತಾಯ್ತು ನಮಗೆ. ಅವ ಕಲ್ ಯಾರ್ದು ಎಷ್ಟು ಇಟ್ಟಿರಿ ಸರ್? ಅವ ಕಲ್ಲು ನೋಡು. ಯಪ್ಪ ಯಪ್ಪ, ಮೊದಲು ಗೆರೆ ಹಾಕೊಡ್ರಿ. ನೀವು ಗೆರೆ ಹಾಕೊಡ್ರಿ. ನಿಮ್ಮ ಹಿಂಗೆ ತಕರಾರು ಇರ್ತವೆ. ಅವ್ರು ಹೊಡೆದ ಯಾರು ಬಿಟ್ಟಿದ್ವಿ? ನಿಮ್ 4 ನೀವು 4 ಪಾಯಿಂಟ್ ಸೋಲ್ಸಿದ್ದೀರಾ. ನಾನು ನಿಮಗೆ 7 ಪಾಯಿಂಟ್ ಸೋಲ್ಸಿದ್ದೀನಿ. ಎಲ್ಲಿ ಸೋಲ್ಸಿದ್ರು ಹೇಳು? ಇದೇ ಸೋಲ್ಸಿ ಪಾಯಿಂಟ್ ಅದು ಪಾಯಿಂಟ್ ಕನ್ಸಿಡರ್ ಮಾಡಿಲ್ಲ ನಮ್ಮದು. ಅವಾಗಲೇ 6 ಆಗಿತ್ತಾನೆ, 7 ಆಯ್ತು. ಅಲ್ಲಪ್ಪ ಸುಟ್ಟಕ್ಕೆ ಅವಾಗ 4 ಆಗಿತ್ತಲ್ಲ, 3 4 ಆಗ್ಯದ. ಈ ಒಂದು ಪಂದ್ಯದಲ್ಲಿ ಅಂಪೈರ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ RK ಡೈಮಂಡ್ ಫಿಟ್ನೆಸ್ ಕಡೆಯವರು. RK ಡೈಮಂಡ್ 7 4 ಆಗಬೇಕಾಯ್ತದು. 6 ತನ ಮುಂಚೆ ಇರೋದು. RK ಡೈಮಂಡ್ ಫಿಟ್ನೆಸ್ ಗೂಳಿ ಕಡೆಯಿಂದ ಅಂಪೈರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಸೊ ಅಂಪೈರ್ ಮೇಲೆ ಸೊ ಹಾಗಾಗಿ ತಾವು ಕೂಡ ಸ್ವಲ್ಪ ಸೈಲೆನ್ಸ್ ಆಗಿರಬೇಕು. ತುಂಬ ಅಲ್ಲ, ಇದು ನಾವು ಬಿಟ್ಟು ಓಡೋ ಪರಿಸ್ಥಿತಿ ಬಂದಿದೆ. ನಮಗೆ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ. NRK ಕಡೆಯಿಂದ ಮತ್ತೊಂದು ಪಾಯಿಂಟ್ ಸೋಲನ್ನು ಕಡಿದೆ. ಕಾದ್ ನೋಡಬೇಕು. RK ಡೈಮಂಡ್ ಫಿಟ್ನೆಸ್ ಕಡೆಯಿಂದ ಮತ್ತೊಂದು ಪಾಯಿಂಟು. RK ಡೈಮಂಡ್ ಫಿಟ್ನೆಸ್ ಗೂಳಿ ಕಡೆಯಿಂದ ಮತ್ತೊಂದು ಪಾಯಿಂಟು ಜಯ ಆಗಿದೆ. ಸೊ ಕಾದ್ ನೋಡಬೇಕು. ಈಗೇನಾಯ್ತು ಸರ್? ಅಂಪೈರ್ ಸರ್ ಏನಾಯ್ತು ಮತ್ತೆ? ಅಂಪೈರ್ ಸರ್ ಏನಾಯ್ತು? ಯಾವ ಕಡೆ 8? ಹೇಳಮ್ಮ. ಆಯ್ತು ಯಾವಾಗ ಹಿಡಿದಿಲ್ಲಪ್ಪ, ಅವಾಗ ಹಿಡಿತಾನೆ. 3ನೇದು ಗಾಡಿ ಹೊಡಿತಾರೆ. 3ನೇದು ಯಾಕಿಲ್ಲ? ಅವಾಗ ಪ್ಲಸ್ ಮಾಡಿದ್ದೀರಾ?
ಕರೆಕ್ಟಾಗಿ ಹೊಡೆದಿದ್ದೀನಿ. ಪಾಯಿಂಟ್ ಸೋಲ್ಸು. 9 ನಂದು. 9 8 ಏನು 9 8 ನಾನು ನಿನ್ನ 9 ಪಾಯಿಂಟ್ ಸೋಲ್ಸಿದ್ದೀನಿ, ನೀನು 8 ಪಾಯಿಂಟ್ ಸೋಲ್ಸಿದ್ದೀಯ. ಹಾಕು ಹಾಕು. 9 ಅವಾಗಲೇ 7 ಆಗಿತ್ತು 9 ಹೆಂಗಾಗ್ತದ? ಇವಾಗ ಬಿಡು ಹೊಡ್ದೆ ಈಗ 8 ಆಯ್ತು 8 ಇವ್ರು 9 ಹೇಳ ಅವ್ರಿಗೆ. ನಿಮ್ದು 9 ಬರೇ ಕಾಯಿಸ್ಬಿಟ್ಟಿಲ್ಲೇ. ಈ ಒಂದು ಪಂದ್ಯದಲ್ಲಿ 2 ಟೀಮ್ ಸೇರಿಸ್ಕೊಂಡು ಅಂಪೈರ್ ಮೇಲೆ ತುಂಬಾ ಭಯಂಕರವಾದ ಹಲ್ಲೆ ಮಾಡಲಾಗಿದೆ. ಕಾದ್ ನೋಡಬೇಕು. ಅಂಪೈರು ಜೀವ ಹಲೋ ಅಂಪೈರು ಅಂಪೈರು ಮಾನಸಿಕ ಒತ್ತಡದಿಂದ ತುಂಬಾ ನರಳ್ತಾ ಇದ್ದಾನೆ. ಸೊ ಕಾದ್ ನೋಡಬೇಕು. NRK ಬಾಯ್ಸ್ ಕಡೆಯಿಂದ ಮತ್ತೊಂದು ಪಾಯಿಂಟು. 9 ಆಯ್ತಾ? ಈಗ ಹೆಂಗ್ ಹೊಡಿತಾರೆ ನೋಡಲ್ಲಿ. ಈಗ ಎಷ್ಟಾಯ್ತು? 10 ಆಯ್ತಾ ಅವ್ರದ್ದು? 10 ಆಯ್ತಾ? ಆಟನ ಆಟದ ಥರ ಆಡಬೇಕು. ಆಟನ ಬಿಟ್ಟು ಬೇರೆ ಥರ ಆಡಬಾರ್ದು. ಸೊ ಹಾಗಾಗಿ ಇದು ಒಂದು ಆಟ ಅಂತ ಹೇಳ್ಬೋದು. ಅದ್ಭುತ ಆಟ. NRK ಬಾಯ್ಸ್ ಕಡೆಯಿಂದ ಮತ್ತೊಂದು ಪಾಯಿಂಟ್ ಲೀಡು. ನೋಡ್ಬೇಕು. RK ಡೈಮಂಡ್ ಫಿಟ್ನೆಸ್ ಕಡೆಯಿಂದ ಒಳ್ಳೆ ಅದ್ಭುತವಾದ ಶಾಟ್ ಅನ್ನು ಹಾಕಿದ್ರು. ಸೊ ಯೂಸ್ ಆಗಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅಂಪೈರ್ ಮೇಲೆ ತುಂಬಾ ಮಾಡತಕ್ಕಂಥ ಹಲ್ಲೆ ನಡೆದಿದೆ. ಕಾದು ನೋಡಬೇಕು. ಅಂಪೈರ್ ಮಾನಸಿಕ ಒತ್ತಡದಿಂದ ಸುಸೈಡ್ ಮಾಡ್ಕೊಳ್ಳಕ್ಕೆ ಅಂಪೈರ್ ತುಂಬಾ ಅಂಪೈರ್ ಹುಟ್ಟು ಸಾವಿನ ಮಧ್ಯೆ ಅಲ್ಲ, ಅಂಪೈರ್ ಹುಟ್ಟು ಸಾವಿನ ಮಧ್ಯೆ ಓಡಾಡ್ತಾ ಇದ್ದಾನೆ. ಓಕೆ ನಂದು 11. ಓಕೆ 11 ಯಾರು 11? ನಂದು. ಕಾದ್ ನೋಡಬೇಕು. NRK ಕಡೆಯಿಂದ ಮತ್ತೊಂದು ಪಾಯಿಂಟ್ ಸೋಲನ್ನು ಕಂಡಿದೆ. RK ಡೈಮಂಡ್ ಫಿಟ್ನೆಸ್ ಕಡೆಯಿಂದ ಒಳ್ಳೆ ಅದ್ಭುತ ಜಯ ಗಳಿಸಿದೆ. ಕಾದ್ ನೋಡ್ಬೇಕು. ಬಾಬಾ ಇದು ಒಂದು ಜಿದ್ದಿನ ಪಂದ್ಯ ಅಂತ ಹೇಳಬೇಕು ಇಷ್ಟಪಡೋದು. ಸೊ ಅಂಪೈರು ಏನು ಹೇಳಕ್ಕೆ ಇಷ್ಟಪಡ್ತಿದ್ರ? ಅಂಪೈರ್ ಯಾರ್ದು ವಿನ್ ಆಯ್ತು? ಸೊ ಬನ್ನಿ ಸರ್, ಬನ್ನಿ ಒಂದು ರೋಚಕ ಪಂದ್ಯದಲ್ಲಿ ಸೊ ಇದು RK ಡೈಮಂಡ್ ಫಿಟ್ನೆಸ್ ಗೂಳಿ. ಸೊ ಇದು NRK ಕಡೆಯಿಂದ ಮೇಡಮ್ ಅವರು ಬನ್ರಿ. ಮೇಡಮ್ ಅವ್ರು ಬನ್ರಿ. ಯಾರು ಸರ್? ಯಾರು ಗೆದ್ರು? NRK ಅವ್ರು ಗೆದ್ದಿದ್ದಾರೆ. ಹಾ. RK ಕಡೆಯಿಂದ ಬಿಸ್ಕೆಟ್ ಮತ್ತು ವಾಟರ್ ಬಾಟಲ್ ಕೊಡ್ಬೇಕು. ನನ್ನ ಹತ್ರ ಕಾಸೆಲ್ಲ ಸಂಬಳ ಕೊಡು. ಸರ್ ಇದು ನ್ಯಾಯ. ನಮಗೆ ಅಟ್ಲೀಸ್ಟ್ ಒಳ್ಳೆ ಒಂದು ಸ್ಪ್ರೈಟ್ರೆ ತರಿಸ್ಕೊಡ್ರಿ. ಸಂಬಳ ಆಗ್ತದೆ ಯಾವಾಗಪ್ಪ ಅಂದ್ರೆ ಅಲ್ಲಿ 10 ತಾರೀಕಿಗೆ ಸಂಬಳ ಆಗ್ತದೆ. 10 ತಾರೀಕಿಗೆ ಸಂಬಳ ಆಗಲ್ಲ, ಕೊಟ್ಬಿಡ್ತೀನಿ. 5 ರೂಪಾಯಿ ಕೊಡ್ತೀನಿ. ಚೆಕ್ ಅಂಪೈರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಅಂಪೈರ್ ನಿಮ್ಮ ಮೇಲೆ ಏನ್ರೆ ಮಾನವ ಅಂತಕ್ಕಂಥ ಹಲ್ಲೆ, ಮಾರಣಾಂತಿಕ ಹಲ್ಲೆ ಆಯ್ತಾ? ಮಾನಸಿಕವಾಗಿ ಹಲ್ಲೆ ಮಾಡೋದು. ಮಾನಸಿಕವಾಗಿ ಹಲ್ಲೆ ನಡೆದಿದೆ. ಕಾದ್ ನಮ್ಮ ಅಂಪೈರ್ ಅವರು ತುಂಬ ಮಾನಸಿಕ ಒತ್ತಡದಿಂದ ಹುಟ್ಟು ಸಾವಿನ ಮಧ್ಯೆ ಸಾವು ಹುಟ್ಟಿದ ಆಟನೆಲ್ಲ ಬರೀದೇನು. ಅಯ್ಯೋ ಯುದ್ಧದಲ್ಲಿ ನಡೆದಂತ ಒಂದು ಆಟ. ಹೀಗೆ ಮಾಡಿ ಲೈಫಲ್ಲೇ ಸಡ್ಲಕ ಕಾಡ ಮೇಲೆ. ಯಾಕೆ ಸರ್? ಯಾಕೆ? ವಾಟರ್ ಬಾಟ್ಲ್ ಅಲ್ಲ ವಾಟರ್ ಬಾಟ್ಲು ಬಿಸ್ಕೆಟ್ ಕೊಡಿಸೋದು ಬರುತ್ತಾ ಅಂತ.